ನಮಸ್ಕಾರ. ನಮ್ಮ ಹೆಸರು ರಾಜು ಅಂತ, ಬಳ್ಳಾರಿಯಿಂದ. ಈ ದಿನ ನಮ್ಮ ಭಾರತ ತಂಡ ಸೆಮಿಫೈನಲ್ಗೆ ಸೇರಿಕೊಂಡಿದೆ. ಆದ ಕಾರಣ ನಾವು ತುಂಬ ಸಂತೋಷವಾಗಿದ್ದೀವಿ. ಲಾಸ್ಟ್ ಟೈಮ್ 50 ಓವರ್ನ ವರ್ಲ್ಡ್ ಕಪ್ನಲ್ಲಿ ನಾವು ಮಿಸ್ ಆಗಿದ್ವಿ. ಫೈನಲ್ವರೆಗೆ ಬಂದು ಚಾನ್ಸ್ ಮಿಸ್ ಆಗಿದೆ. ಈ ಸಾರಿ ಸಿಕ್ಕ ಅವಕಾಶ ಮತ್ತು ದುರುಪಯೋಗಿಸ್ಕೊಳ್ಬೇಕಂತ ಕೇಳಿಕೊಳ್ಳುತ್ತೇನೆ. ಅದರಲ್ಲಿ ನಮ್ಮ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಸ್ಟ್ಯಾಂಡರ್ಡ್ ಆಗಿ ಒಂದು 7 ಇಂದ 8 ಓವರ್ ಸ್ಟ್ಯಾಂಡ್ ಆದ್ರಿಂದ ಒಂದು ಒಳ್ಳೆ ಸ್ಕೋರ್ ಮಾಡ್ಬೋದು. ಇವಾಗ ಅವ್ರ ಮೇಲೆ ಡಿಪೆಂಡ್ ಆಗಿದೆ ಸರ್. ಬ್ಯಾಟ್ಸ್ಮನ್ ಕೊರತೆ ಇಲ್ಲ ಸರ್ ಇಂಡಿಯಾಗೆ. ಸ್ವಲ್ಪ ಬೌಲರ್ಸ್ ಕಷ್ಟಪಡಬೇಕಾಗಿದೆ ಸರ್. ಇವಾಗ ಅಪೋಸಿಟ್ ಇಂಗ್ಲೆಂಡ್ಗೂ ಕಮ್ಮಿ ಹಾಕಕ್ಕೆ ಬರೋದಿಲ್ಲ ಸರ್. ಅವರು ಸ್ಟ್ಯಾಂಡ್ ಆಗಿ ಆಡ್ತಾ ಇದ್ದಾರೆ ಸರ್. ನಮ್ಮ ಅನಿಸಿಕೆ ಸರ್, ಇವಾಗ ಧೋನಿ ಯಾವ ತರ ಕಪ್ ತಗೊಂಡಿದ್ರು ಮತ್ತೆ ರೋಹಿತ್ ಶರ್ಮಾ ಕಪ್ ತಗೋಬೇಕಂತ ನಮ್ಗೆ ಆಸೆ ಸರ್. ಒಂದ್ ಕಡೆ ಈಗ ಕೊಹ್ಲಿ ಫಾರ್ಮ್ ಅಲ್ಲಿ ಇಲ್ಲದೆ ಇರೋದು ಬಹಳ ಕಷ್ಟ ಆಗುತ್ತಾ? ಅದೇ ಸರ್, ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್. IPLಗೆ ಈಗ 50 ಓವರ್ ಈ T20 ವರ್ಲ್ಡ್ ಕಪ್ಗೆ ಕಂಪೇರ್ ಮಾಡಿದ್ರೆ ಬಾರಿ ನಿರುತ್ಸಾಹವಾಗಿ ಆಡ್ತಾ ಇದ್ದಾರೆ. ಏನೋ ಸರ್, ಈ ದಿನ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ ತುಂಬಾ ಕಾನ್ಫಿಡೆನ್ಸ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಸರ್. ಒಂದ್ ಕಡೆ ಬಟ್ಲರು, ಫಿಲಿಪ್ ಸಾಲ್ಟು, ಆಮೇಲೆ ಶ್ಯಾಮ್ ಕರಣ್, ಈ ತರ ದೊಡ್ಡ ದೈತ್ಯ ಬ್ಯಾಟ್ಸ್ಮನ್ ಕೂಡ ನಮಗೆ ಕಾರಮ್, ಬಟ್ಲರ್ ಮೇನ್ ಇಂಪಾರ್ಟೆಂಟ್ ಸರ್. ಇಂಗ್ಲೆಂಡ್ ಈ 2 ವಿಕೆಟ್ ತೆಗೆದ್ರೆ ನಾವು ಜಯ ಗಳಿಸೋದು ಗ್ಯಾರಂಟಿ ಅಂತ ಹೇಳಕ್ ಬಾಲಿಂಗ್ ವಿಭಾಗದಲ್ಲಿ ಯಾರ್ಯಾರನ್ನ ಇವತ್ತು ಹೊಸ, ಯಾಕೆ ಚಹಲ್ ಕೂಡ ಇರುವಂತದ್ದು, ಈಗ ಯಾರ್ಯಾರನ್ನ ಚೇಂಜಸ್ ಮಾಡ್ಬೇಕಾ ಅಥವಾ ಬೂಮ್ರಾಗೆ ಯಾವ ಕ್ರಮ? ಇಲ್ಲ ಸರ್, ಆಸ್ ಯೂಶುವಲ್ ಆಗಿ ಬೂಮ್ರಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಜಡೇಜಾ ಚೆನ್ನಾಗಿ ಮಾಡ್ತಾರೆ. ಅಕ್ಷರ್ ಪಟೇಲ್ ಬೌಲಿಂಗ್ ವಿಭಾಗ ಬಹಳ ಚೆನ್ನಾಗಿದೆ ಸರ್. ನಾವು ಹೇಳಕ್ ಇಷ್ಟಪಡೋದು ಸರ್, ಇದನ್ನ ಕಷ್ಟಪಟ್ಟು ಆಡ್ಬೇಕು ಸರ್ ಅಷ್ಟೇ. ಅವರು ಕಾನ್ಫಿಡೆನ್ಸ್ ಆಗಿ. ಪಿಚ್ ಸರ್ ನಾರ್ಮಲ್ ಆಗಿದೆ. ಮಾರ್ನಿಂಗ್ ಅಫ್ಘಾನಿಸ್ತಾನ್ ಈ ಮ್ಯಾಚ್ ನೋಡಿದೀವಿ. ಪಿಚ್ ಬಹಳ ಟಫ್. 59 110 120 ಬಂದ್ರೆ ಭಾರಿ ಕಷ್ಟ ಇದೆ ಸರ್ ಚೇಸ್ ಮಾಡೋಕೆ. ನಮ್ ಕಾನ್ಫಿಡೆನ್ಸ್ ಸರ್ 150 to 160 ಬರಲೇಬೇಕು ಸರ್ ಸ್ಕೋರ್. ಈ ಫೈನಲ್ ಬರುತ್ತೆ ಅಂತರ, ಇಂಡಿಯಾ ಫೈನಲ್ ಈ ಸಾರಿ ಬರುತ್ತೆ ಅಂತರ ಕಾನ್ಫಿಡೆನ್ಸ್ ಆಗಿ ಹೇಳ್ತೀವಿ ಸರ್. ಬರುತ್ತೆ ಸರ್, ಬರಲೇಬೇಕು. ಇದು ಕೋಟ್ಯಾಂತರ ಜನಗಳ ಆಶೆ ಸರ್. ಅದು ಬರಲೇಬೇಕು ಸರ್. ವಿರಾಟ್ ಕೊಹ್ಲಿ ಇಷ್ಟು ಮ್ಯಾಚ್ ಆಡಿಲ್ಲ, ಕಂಪಲ್ಸರಿ ಈ ಮ್ಯಾಚ್ ಗ್ಯಾರಂಟಿ ಆಡ್ತಾರೆ. ಅವ್ರ ಫಾರ್ಮ್ನ ಬಂದ್ರೆ ಇಂಗ್ಲೆಂಡ್ ಒನ್ ಸೈಡ್ ಮ್ಯಾಚ್ ಆಗುತ್ತೆ. ಮಳೆ ಒಂದೇ ಬರ್ದಂಗಿದ್ರೆ ಒಳ್ಳೆ ಮ್ಯಾಚ್ ನೋಡಕ್ ಸಿಗ್ತದೆ. ಅವ್ರು ಇಂಗ್ಲೆಂಡ್ ಕೂಡ ಒಳ್ಳೆ ಟೀಮ್. ಗ್ಯಾರಂಟಿ ಇಂಡಿಯಾ ಇರೋ ಫಾರ್ಮ್ನಲ್ಲಿ ಇಂಡಿಯಾ 100% ಹೊಡಿತಾರೆ. ಈಗ ಒಂದ್ ಕಡೆ ಈ ಫಿಲಿಪ್ ಸಾಲ್ಟು, ಆಮೇಲೆ ಬಟ್ಲರ್, ಈ ತರದ ದೈತ್ಯ ಬ್ಯಾಟ್ಸ್ಮನ್ ಗಳು ಕೂಡ ಎಲ್ಲ ಒಂದ್ ಕಡೆ ಇದು ಆಡಬಹುದು ಸರ್ ಇಂಡಿಯಾ. ನಾವು ಅವ್ರ ಪ್ಲೇಯರ್ ನೋಡೋದಕ್ಕಿಂತ ನಮ್ಮ ಪ್ಲೇಯರ್ ಅವ್ರಕ್ಕಿಂತ ಸ್ಟ್ರಾಂಗ್ ಇದ್ದಾರೆ. 100% ಹೊಡಿತೀವಿ. ಈ ಬಾಲಿಂಗ್ ವಿಭಾಗದಲ್ಲಿ ಸರ್, ಈಗ ಬಾಲಿಂಗ್ ಪಿಚ್ ಆಗ್ತಾ ಇದೆ ಇದೊಂದು. ಈಗ ಯಾವ ತರ ಬಾಲಿಂಗ್ ಇರ್ಬೇಕಂತಾರ ಸರ್? ಬೌಲಿಂಗ್ ಅವ್ರಕ್ಕಿಂತ ಸ್ಟ್ರಾಂಗ್ ನಮ್ದೇ ಸ್ಟ್ರಾಂಗ್ ಇದೆ. ಎಲ್ಲ ಮ್ಯಾಚಸ್ ಹೊಡ್ಕೊಂತ ಬಂದಿದ್ದಾರೆ. ಈ ಮ್ಯಾಚ್ ಕೂಡ 100% ಹೊಡಿತಾರೆ. ನಮ್ಮವ್ರು ಇರೋ ಫಾರ್ಮ್ ನಲ್ಲಿ ಪಕ್ಕಾ ಹೊಡಿತಾರೆ ಅವ್ರು. ಈಗ ಏನ್ ಚಹಲ್ ಏನಾದ್ರು ಅವಕಾಶ ಕೊಡ್ಬೇಕು? ಇಲ್ಲ, ಚಾನ್ಸೇ ಇಲ್ಲ. ಯಾಕಂದ್ರೆ ವಿನ್ನಿಂಗ್ ಫಾರ್ಮ್ ಇದೆಯಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಸರ್. ಮತ್ತೀಗ ಈಗ ಬ್ಯಾಟಿಂಗ್ ವಿಭಾಗದಲ್ಲಿ ಈಗ ಇಂಡಿಯಾಗೆ ಏನು ಕೊರತೆ ಇಲ್ಲ, ಆದ್ರೆ ಬಾಲಿಂಗ್ ವಿಭಾಗದಲ್ಲಿ ಎಲ್ಲ ಕಡೆ ಯಾವ್ಯಾವ ತರ ಚೇಂಜಸ್ ಆಗ್ಬೇಕಂತ ಈ ಕ್ರಮಾಂಕಗಳು ಸರ್? ಕ್ರಮಾಂಕಗಳು ಏನ್ ಚೇಂಜ್ ಬೇಕಿಲ್ಲ. ಯಾಕಂದ್ರೆ ವಿನ್ನಿಂಗ್ ಇದೆಯಲ್ಲ, ಇದನ್ನೇ ಕಂಟಿನ್ಯೂ ಮಾಡಬೇಕು. ಸ್ವಲ್ಪ ಇದು ವಿರಾಟ್ ಕೊಹ್ಲಿ ಅಂದೇ ಫಾರ್ಮ್ನ ಬಂದ್ರೆ ಮ್ಯಾಚ್ ಏನ್ ಪ್ರಾಬ್ಲಮೇ ಆಗಲ್ಲ. ಒಂದ್ ಸೈಡ್ ಹೊಡಿತಾರೆ ಮ್ಯಾಚ್. ಏನ್ ನಥಿಂಗ್ ಟು 100% ಹೊಡಿತಾರೆ. ಸೆಮಿಫೈನಲ್ ಹೇಗಿದೆ ಸರ್? ಹೈ ವೋಲ್ಟೇಜ್ ಕ್ರೇಜ್ ಬಳ್ಳಾರಿ ಭಾಗದಲ್ಲಿ ಎಲ್ಲ. ಹೈ ವೋಲ್ಟೇಜ್ ಏನಿಲ್ಲ. ಇಂಡಿಯಾ ಫೈನಲ್ ಬರ್ತದೆ. ಇಂಡಿಯಾ ಸೌತ್ ಆಫ್ರಿಕಾ ಫೈನಲ್. ಆಲ್ ದ ಬೆಸ್ಟ್ ಇಂಡಿಯಾ. ಸರ್, ಈಗ ಯಾರ್ಯಾರು ಆಡ್ಬೇಕಂದ್ರೆ ಕೊಹ್ಲಿ ಫಾರ್ಮ್ ಅಲ್ಲಿ ಇಲ್ಲ. ಒಂದ್ ಕಡೆ ಕೊಹ್ಲಿ ಒಂದೇ ಆಡ್ಬೇಕು. ಸೆಮಿಫೈನಲ್ ಪ್ಲೇಯರ್ ಅವರು ಆಡಿ ತೋರಿಸ್ತಾನೆ ಇವತ್ತು. ಈ ಪಿಚ್ ಅಲ್ಲಿ ಎಷ್ಟು ರನ್ ಕಲೆ ಹಾಕಿದ್ರೆ ಇಂಡಿಯಾ ಗೆಲುವು ಸುಲಭ ಆಗ್ಬಹುದು ಅಂತ? 160+ ಮಾಡಿದ್ರೆ ಸಾಕು. ಯಾಕಂದ್ರೆ ಇವತ್ತು ಬೆಳಗಿನ ಮ್ಯಾಚ್ ನೋಡಿದ್ರೆ ಈಗ 59-60 ರನ್ ಕೂಡ ದಾಟ್ತಾ ಇಲ್ಲ ಅಂತ ಒಂದು ಪಿಚ್. ಚಾಲೆಂಜಸ್ ಬಾಲರ್ ಗಳಿಗೂ ಕೂಡ ಒಂದ್ ರೀತಿ ಅಡ್ವಾಂಟೇಜ್ ಇದ್ರೆ, ಈಗ ಈ ಬ್ಯಾಟ್ಸ್ಮನ್ ಗಳಿಗೆ ಯಾವ ತರ ಇದಾಗಬಹುದು ಸರ್? ಇಂಗ್ಲೆಂಡ್ ಕೂಡ ಒಳ್ಳೆ ಟೀಮ್ ಅಲ್ಲ, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಗಳಿದ್ದಾರೆ. 20 ಸ್ಪೆಷಲಿಸ್ಟ್ ಅವರು. ಹಂಗಾಗಿ 160+ ಇದ್ರೆ ಒಳ್ಳೆ ಸ್ಕೋರ್. ಅದು ಫೈಟಬಲ್ ಟಾರ್ಗೆಟ್. ಇಂಡಿಯಾ ಗೆಲ್ಲಬೇಕಂತ ಅನ್ಕೊಂತಿದ್ವಿ. ಬಟ್ ಇಂಡಿಯಾ ಫೈನಲ್ ಬಂದು ಫೈನಲ್ ಇಂಡಿಯಾ ಹೊಡಿಬೇಕು. ಆಲ್ ದಿ ಬೆಸ್ಟ್ ಫಾರ್ ಇಂಡಿಯಾ. ಸರ್, ಈಗ ಬೌಲರ್ಸ್ ವಿಭಾಗದಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಾ ಅಥವಾ ಬ್ಯಾಟಿಂಗ್ ವಿಭಾಗದಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಾ? ಏನ್ ಸೇಮ್ ಟೀಮ್, ಸೇಮ್ ಚೇಂಜಸ್ ಏನಿಲ್ಲ. ಅವೇ ಬೌಲರ್ಸ್ ಅದೇ ಬ್ಯಾಟ್ಸ್ಮನ್ಸ್ ಇದ್ರೆ ಸೇಮ್ ಟೀಮ್, ಒಳ್ಳೆ ಟೀಮ್ ಇದೆ. ಈ ತರ ಕರಣ್, ಈ ತರ ಎಲ್ಲ ಫಾರ್ಮ್ ಅಲ್ಲಿ ಇರುವಂತದ್ರಿ, ಅದೇನಾದ್ರು ಇಂಡಿಯಾಗೆ ಮುಳ್ಳು ಆಗ್ಬೋದು ಅಂತ? ಇಂಡಿಯಾ ಸಾಲ್ಟ್ ಇದೆ, ಬಟ್ಲರ್ ಇದೆ, ಒಳ್ಳೆ ಫಾರ್ಮ್ ನಾಗ ಇದ್ದಾರೆ. ಅವ್ರು ವಿಕೆಟ್ ತಗೊಂಡ್ರೆ ಸ್ವಲ್ಪ ಇಂಡಿಯಾ ಸ್ವಲ್ಪ ಬೆನಿಫಿಟ್ಸ್ ಆಗ್ಬೋದು. ನಮ್ದ್ರ ಒಳ್ಳೆ ಬಾಲರ್ ಇದಾರೆ, ತೆಗಿತಾರೆ. ಬುಮ್ರಾ ಇದಾರಲ್ಲ, ಒಳ್ಳೆ ಬಾಲರ್ ಇದಾರೆ. ಫೈಟ್ ಕೊಡ್ತಾರೆ, ಗೆಲ್ಲಿದ್ದಾರೆ. ಹರ್ಷದೀಪ್ ಸಿಂಗ್ ಒಳ್ಳೆ ಓಪನಿಂಗ್ ಮಾಡ್ತಿದ್ದಾನೆ ಬೌಲರ್ ಆಗಿ. ಚೆನ್ನಾಗಿದೆ ಅವ್ನ ಪರ್ಫಾರ್ಮೆನ್ಸ್, ಚೆನ್ನಾಗಿದೆ. ವಿಕೆಟ್ ಟೇಕರ್ ಆಗ್ತಿದ್ದಾನೆ, ಚೆನ್ನಾಗಿದೆ. ಬುಮ್ರಾ, ಹರ್ಷದೀಪ್ ಒಳ್ಳೆ ಬೌಲರ್ ನಮ್ ಕಡೆ. ಇಂಗ್ಲೆಂಡ್ ಇಂಡಿಯಾ ಮ್ಯಾಚ್ ಬಗ್ಗೆ ಏನ್ ಹೇಳ್ತಾರೆ? ಹೈ ವೋಲ್ಟೇಜ್ ಮ್ಯಾಚ್. ಯಾಕಂದ್ರೆ ಜಗತ್ತು ಇವತ್ತು ಒಂದ್ ಕಡೆ ಮ್ಯಾಚ್ ಬಗ್ಗೆ ನಾವ್ ಇವಾಗ್ಲೂ ಇಂಡಿಯಾಗೆ ಸಪೋರ್ಟ್ ಮಾಡೋದು. ಎಸ್ಪೆಷಲಿ ಸ್ಪಿನ್ನರ್ ಪಿಚ್ ಆಗಿರೋದ್ರಿಂದ ಇನ್ನೊಬ್ಬ ಸ್ಪಿನ್ನರ್ ಇಂಡಿಯಾ ಟೀಮ್ ಆಡ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಬ್ಯಾಟಿಂಗ್ ಫಾರ್ಮ್ ಅಲ್ಲಿ ಅವರೇ ಇರಲಿ, ಚೆನ್ನಾಗಿ ಆಡ್ತಾರೆ. ಕೊಹ್ಲಿ ಫಾರ್ಮ್ ಅಲ್ಲಿ ಇಲ್ಲ. ಅದೇ ಇಷ್ಟೆಲ್ಲ IPL ಎಲ್ಲ ಚೆನ್ನಾಗಿ ಫಾರ್ಮ್ ತೋರಿಸಿದ್ರು, ಆದ್ರೆ ಹಂಗಂತ ಏನಿಲ್ಲ. ಅವ್ರ ಆಡೋ ಟೈಮಲ್ಲಿ ಆಡ್ತಾರೆ. ಸ್ಪಿನ್ನರ್ ಪಿಚ್ ಎಲ್ಲ ಆಡೋ ಟಫ್ ಅಂತೇಳಿ ಆಟ. ಇಂಡಿಯಾ ಗೆಲ್ಲುತ್ತಾರೆ. ಗೆಲ್ಲುತ್ತೆ, ಇಂಡಿಯಾ ಗೆಲ್ಲುತ್ತೆ. ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ.